ಇನ್ನು ವಾಲ್ಮೀಕಿ ಬ್ಯಾನರ್ ಕಿಚ್ಚು ಪೊಲೀಸರ ಕಂಟ್ರೋಲ್ನಲ್ಲಿದೆ ಬಳ್ಳಾರಿ. ಅಹಂಭಾವಿ ಪ್ರದೇಶದಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸರ್ಪಗಾವಲನ್ನ ಈಗ ನಿಯೋಜನೆ ಮಾಡಲಾಗಿದೆ. ಸದ್ಯ ಬಳ್ಳಾರಿಯಲ್ಲಿ 1000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಆಗಿದೆ. ಬಳ್ಳಾರಿ, ಕೊಪ್ಪಳ, ವಿಜಯನಗರ, ರಾಯಚೂರಿಂದ ಪೊಲೀಸರನ್ನ ಕರೆತಂದು ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಇಬ್ಬರು ಡಿಐಜಿ, ದಾವಣಗೆರೆ ವಲಯ, ಬಳ್ಳಾರಿ ವಲಯ ಡಿಐಜಿ, 3 ಜನ ಎಸ್ಪಿ, 3 ಜನ ಎಎಸ್ಪಿ ಹಾಗೂ 10 ಜನ ಡಿವೈಎಸ್ಪಿಯನ್ನ ನಿಯೋಜಿಸಲಾಗಿದೆ. ಡಿಎಆರ್ ತುಕಡಿ, ಕೆಎಸ್ಆರ್ಪಿ ನಗರದ ಪ್ರಮುಖ ಬೀದಿಗಳಲ್ಲಿ ನಿಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಾನಂದ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಾನಂದ, ನಿನ್ನೆ ತಡರಾತ್ರಿ ಆಗಿರುವಂತಹ ಘಟನೆ ಇದು. ಕೈ ಕಾರ್ಯಕರ್ತನ ಸಾವು ಕೂಡ ಆಗಿದೆ. ಈಗಿನ ಅಲ್ಲಿನ ಪರಿಸ್ಥಿತಿಯನ್ನ ವಿವರಿಸೋದಾದ್ರೆ? ಮಧುಸೂದನ್, ಬ್ಯಾನರ್ ವಿಚಾರವಾಗಿ ಜನಾರ್ದನ್ ರೆಡ್ಡಿ ಮನೆ ಮುಂಭಾಗದಲ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಉಭಯ ನಾಯಕರ ಬೆಂಬಲಿಗರು ಏನಿದ್ದಾರೆ ಅವರು ಕೂಡ ಸಾಕಷ್ಟು ಆಕ್ರೋಶ ಭರಿತ ಆಗಿರುವಂಥದ್ದು. ನಿನ್ನೆ ರಾತ್ರಿ 1 ಗಂಟೆವರೆಗೂ ಕೂಡ ಗಲಾಟೆ ನಡೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಅದರಲ್ಲೂ ಕೂಡ ಯಾವಾಗ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವ್ರನ್ನ ಸಾವಾಯಿತು, ಈಗ ಅದು ತನಿಖೆ ಚುರುಕುಗೊಂಡಿರುವಂಥದ್ದು. ಒಂದು ಕಡೆ ಬಳ್ಳಾರಿಯ ಹಾಗೆ ವಿಜಯನಗರ, ರಾಯಚೂರು, ಕೊಪ್ಪಳ, ಚಿತ್ರದುರ್ಗ ಸೇರಿದಂತೆ ವಿವಿಧ ಭಾಗಗಳಿಂದ ಈಗ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಸಿಕೊಳ್ಳುವಂಥ ಒಂದು ಕೆಲಸವನ್ನು ಈಗಾಗಲೇ ಬಳ್ಳಾರಿ ಜಿಲ್ಲಾಡಳಿತ ಮಾಡಿರುವಂಥದ್ದು. ಯಾವುದೇ ಕ್ಷಣದಲ್ಲಾದರೂ ಕೂಡ ಇಲ್ಲಿ ಗಲಾಟೆ ಆಗುವಂಥ ಒಂದು ಸಾಧ್ಯತೆಗಳಿರುವಂಥದ್ದು. ಹೀಗಾಗಿ ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಗಳಿಂದಲೂ ಕೂಡ ಸಾಕಷ್ಟು ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಸದ್ಯ ಸ್ಥಳದಲ್ಲಿ ಸಾಕಷ್ಟು ಬಿಗುವಿನ ವಾತಾವರಣ ಇರುವಂಥದ್ದು. ಇಡೀ ಒಂದು ಏನು ಶಿರಗುಪ್ಪ ರಸ್ತೆ ಅಹಂಭಾವಿ ಪ್ರದೇಶ ಏನಿದೆ, ಇದು ಸಂಪೂರ್ಣವಾಗಿ ಈಗ ಪೊಲೀಸ್ ಕಂಟ್ರೋಲ್ನಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಎರಡೂ ಉಭಯ ನಾಯಕರ ಬೆಂಬಲಿಗರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಿನ್ನೆ ದಾಂಧಲೆ ನಡೆಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಇದಾದ ನಂತರ ಜನಾರ್ದನ್ ರೆಡ್ಡಿ ಅವರು ಕೂಡ ನನಗೆ ಕೊಲೆ ಮಾಡೋಕೆ ಬಂದಿದ್ರು, ಹಾಗಾಗಿ ಒಂದಷ್ಟು ಗುಂಡುಗಳನ್ನು ತೋರಿಸಿ ಅವರು ನನ್ನ ಹತ್ಯೆಗೆ ಸಂಚು ರೂಪಿಸಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆರೋಪವನ್ನು ಮಾಡಿದ್ರು. ಇದಾದ ಬಳಿಕ ಏನು ಶಾಸಕ ನಾರಾ ಭರತ್ ರೆಡ್ಡಿ ಅವರು ಕೂಡ ನಾವು ಯಾವುದೇ ಕಾರಣಕ್ಕೂ ಆ ಗಲಾಟೆಯನ್ನು ಮಾಡಿಲ್ಲ, ಆದರೆ ಬ್ಯಾನರ್ ವಿಚಾರವಾಗಿ ಅಂದ್ರೆ ಈಗೇನು ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇದೆ ಅದು ಆಗಬಾರ್ದು, ಅದು ರಾಜಕೀಯ ಪ್ರೇರಿತ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅಂದ್ರೆ ಇಬ್ಬರು ಕೂಡ ಪರಸ್ಪರ ಆರೋಪ ಪ್ರತ್ಯಾರೋಪವನ್ನು ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಇದಾದ ನಂತರ ಮತ್ತೆ 2ನೇ ಬಾರಿಗೆ ರಾತ್ರಿ 9 ಗಂಟೆ ವೇಳೆಗೆ ಅಂದ್ರೆ 8:30ರಿಂದ 9 ಗಂಟೆವರೆಗೆ ಅದು ಗಲಾಟೆ ವಿಕೋಪಕ್ಕೆ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಏನು ಪೊಲೀಸ್ ಅಧಿಕಾರಿಗಳೇನಿದ್ರು ಅವರು ಕೂಡ ಏರ್ ಫೈರಿಂಗ್ ನಡೆಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಅದು ಕೂಡ ಆಗೂ ಕೂಡ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ಆಗ ಏಕೈಕಿ ಅನಿವಾರ್ಯತೆಯಾಗಿ ಏನು ಟಿಯರ್ ಗ್ಯಾಸ್ ಅನ್ನ ಹಾಕುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಅದಾದ ನಂತರ ರಾಜಶೇಖರ್ ಅನ್ನುವಂತ ಏನು ಯುವಕ ಇದ್ದಾರೆ, ಆತ ರಕ್ತದ ಮಡುವಿನಲ್ಲಿ ನೆಲಕ್ಕೆ ಬಿದ್ದು ಸಾವನ್ನಪ್ಪಿರುವಂತದ್ದು. ಅಂದ್ರೆ ಪೊಲೀಸರೇ ಅವ್ರನ್ನ ಆತನನ್ನ ವಿಮ್ಸ್ಗೆ ದಾಖಲು ಮಾಡುವಂತ ವೇಳೆಯಲ್ಲಿ ಆತ ಉಸಿರು ಚೆಲ್ಲಿರುವಂತದ್ದು. ಹೀಗಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಅಧಿಕಾರಿಗಳು ಬಳ್ಳಾರಿಯಲ್ಲಿ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಜೊತೆಗೆ ನಿನ್ನೆ ಫಾರೆನ್ಸಿಕ್ ಲ್ಯಾಬ್ನ ಸಿಬ್ಬಂದಿ ಕೂಡ ಸಾಕಷ್ಟು ಅಲ್ಲಿ ಒಂದಷ್ಟು ಏನು ಮಾದರಿಗಳನ್ನು ಸಂಗ್ರಹಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅಲ್ಲಿ ಏನು ಬಿದ್ದಂಥ ಚಪ್ಪಲಿ ಆಗಿರ್ಬೋದು, ಜೊತೆಗೆ ಅಲ್ಲಿ ಆ ಘಟನಾ ಸ್ಥಳದಲ್ಲಿ ನ್ಯೂಸ್ ಫಸ್ಟ್ ವರದಿ ಮಾಡ್ತಕ್ಕಂಥ ಏನು ಪ್ರತ್ಯಕ್ಷ ಅಲ್ಲಿ ಗುಂಡು ಕೂಡ ಏನು ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಕಲ್ಲುಗಳಾಗಿರ್ಬೋದು, ಜೊತೆಗೆ ಆ ಕಾರದ ಪುಡಿ, ಹೀಗೆ ಒಂದೊಂದು ಪಾಯಿಂಟ್ಗಳನ್ನು ಅದನ್ನು ಅಲ್ಲಿ ಗುರುತಿಸಿ ಅವುಗಳನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸವನ್ನು ಈಗಾಗಲೇ ಪೊಲೀಸ್ ಏನು ಅಧಿಕಾರಿಗಳು ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಮೃತ ರಾಜಶೇಖರ್ ಏನಿದ್ದಾರೆ ಅದನ್ನ ಏನು ಶವ ಏನಿದೆ ಅದು ವಿಮ್ಸ್ನ ಶವಾಗಾರದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲೂ ಕೂಡ ಒಂದಷ್ಟು ಈಗ ಅವರ ಕುಟುಂಬಸ್ಥರು ಕೂಡ ಸಾಕಷ್ಟು ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ರಾಜಶೇಖರ್ ಏನಿದ್ದಾನೆ ಆತ ಬಳ್ಳಾರಿಯ ನಗರ ಶಾಸಕರಾಗಿರ್ತಕ್ಕಂಥ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಏನಿದ್ದಾರೆ ಅವರ ಏನು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ, ಅಥವಾ ಕೂಡ ಸಾಕಷ್ಟು ಆಕ್ಟಿವ್ ಆದಂಥ ಕಾರ್ಯಕರ್ತ ಇದ್ದ, ಜೊತೆಗೆ ಆತನ ಸಾವಾಗಿರುವಂಥದ್ದು. ಈಗ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಟಿ ಕೂಡ ಈಗ ಪಡೆದುಕೊಳ್ಳುವಂಥ ಒಂದು ಕೆಲಸವನ್ನು ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಗುಂಡು ಯಾರು ಹೊಡೆದ್ರು, ಜೊತೆಗೆ ಆ ಗುಂಡು ಯಾವ ದಿಕ್ಕಿನಿಂದ ಬಂತು, ಆತನ ಬೆನ್ನಿನ ಭಾಗಕ್ಕೆ ಯಾವ ಥರನಾದಂಥ ಅಟ್ಯಾಕ್ ಆಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ
ಒಂದಷ್ಟು ಗೊಂದಲ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡುವುದಾಗಿರ್ಬೋದು, ಜೊತೆಗೆ ಈಗಾಗಲೇ ಇಲ್ಲಿ ಇರ್ತಕ್ಕಂಥ ಒಂದು ಘಟನೆಯ ಮಾಹಿತಿಯನ್ನು ಪಡೆದು ಒಂದು ಕೆಲಸವನ್ನು ಈಗಾಗಲೇ ಮಾಡ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಸ್ಥಳದಲ್ಲಿ ಮುಖಮಣ್ಣ ಹೂಡಿರುವಂಥದ್ದು. ಜೊತೆಗೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇದೇ ಒಂದು ಶಿರಗುಪ್ಪ ರಸ್ತೆ, ಇದೇ ರಸ್ತೆ ಏನಿದೆ ಇದರ ಕೇವಲ 100 ಮೀಟರ್ ಮುಂದೆ ಕ್ರಮಿಸಿದ್ರೆ ಸಾಕು, ಅಲ್ಲಿ ಈಗ ಹೊಸದಾಗಿ ಏನು ಪ್ರತಿಷ್ಠಾಪನೆ ಆಗ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಏನಿದೆ ಅದೇ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಬಳ್ಳಾರಿ ಅಂದರೆ ನಗರದಲ್ಲಿ ಸಾಕಷ್ಟು ಬ್ಯಾನರ್ಗಳು ಆಗಿರ್ಬೋದು, ಈ ಥರನಾದಂಥ ಏನು ಶಲ್ಯಗಳನ್ನು ಅಳವಡಿಕೆ ಮಾಡುವಂಥ ಪ್ರತಿ ಮುಖ್ಯ ರಸ್ತೆಗಳಿಗೂ ಶಲ್ಯಗಳನ್ನು ಅಳವಡಿಕೆ ಮಾಡುವಂಥ ಒಂದು ಕೆಲಸ ಆಗ್ತಾ ಇತ್ತು. ಹೀಗಾಗಿ ಅದೇ ಥರನಾಗಿ ರಸ್ತೆ ಬದಿಯಲ್ಲೂ ಕೂಡ ಸಾಕಷ್ಟು ಅಂದರೆ ಒಂದು ರೀತಿಯಾಗಿ ಶುಭಾಶಯ ಕೋರುವಂಥ ಬ್ಯಾನರ್ಗಳನ್ನು ಅಳವಡಿಕೆ ಮಾಡುವಂಥ ಒಂದು ಕೆಲಸವನ್ನು ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಮಾಡ್ತಾ ಇದ್ರು. ಅದೇ ಥರನಾಗಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲೂ ಕೂಡ ಒಂದಷ್ಟು ಬ್ಯಾನರ್ಗಳನ್ನು ಅಳವಡಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದೇ ಒಂದು ವಿಚಾರ ಏನಿದೆ ಅದು ಖಾಸಗಿ ಜಾಗದಲ್ಲಿ ಅಳವಡಿಕೆ ಮಾಡಿದಾಗ ಅಲ್ಲಿ ಭರತ್ ರೆಡ್ಡಿ ಅವರ ಬೆಂಬಲಿಗರು ಸಾಕಷ್ಟು ಘೋಷಣೆ ಹಾಕಿ ಅಂದರೆ ಅವರ ಸೆಕ್ಯೂರಿಟಿಗೆ ಬೆದರಿಕೆ ಹಾಕಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ಆರೋಪಗಳು ಕೇಳಿಬಂತು. ಆ ಒಂದು ಏನು ಘಟನೆ ಏನಿದೆ ಅದು ರಾಮುಲು ಅವರು ಮಧ್ಯಸ್ಥಿಕೆ ವಹಿಸಿದ್ರು ಕೂಡ ಅದು ಕಂಟ್ರೋಲ್ ಆಗಲಿಲ್ಲ. ಯಾಕಂದರೆ ರಾಮುಲು ಅವರು ಬರ್ತಿದ್ದಂತಾನೆ ಅಲ್ಲೇ ವಿಜುವಲ್ಸ್ ಅಲ್ಲೂ ಕೂಡ ಸಾಕಷ್ಟು ಗಮನಿಸ್ಬೋದು, ನೂಕಾಟ ತಳ್ಳಾಟ ಆಗಿರುವಂಥದ್ದು. ಜೊತೆಗೆ ಅಲ್ಲಿ ಇಬ್ಬರು ಉಭಯ ನಾಯಕರ ಬೆಂಬಲಿಗರು ಕೂಡ ಕೈ ಮಿಲಾಯಿಸುವ ಹಂತವಾದ ಒಂದು ದೃಶ್ಯಗಳು ಇರುವಂಥದ್ದು. ಹಾಗಾಗಿ ಒಂದಷ್ಟು ಗೊಂದಲಗಳು ಕೂಡ ಈಗ ಅಧಿಕಾರಿಗಳು ಕಾಡ್ತಿರುವಂಥದ್ದು. ಆ ಬುಲೆಟ್ ಏನಿದೆ, ಆ ರಾಜಶೇಖರ್ ಏನು ಮೈಯಲ್ಲಿ ಹೋಗಂಥ ಬುಲೆಟ್ ಯಾವುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಈಗ ಏನು ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ಮುಗಿಯುತ್ತೆ. ಅದಾದ ನಂತರ ಆ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ತದನಂತರದಲ್ಲಿ ಏನು ಮೇಲಿರ್ತಕ್ಕಂಥ ಏನು ಗುಂಡು ಇದೆ ಅದರ ಮಾದರಿಯನ್ನು ಅದನ್ನು ವಿಧಿವಿಧಾನ ಪ್ರಯೋಗಕ್ಕೆ ಕಳಿಸುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಅದೇ ಒಂದು ಯಾವ ಈ ಬಂದೂಕಿನಿಂದ ಅದು ಫೈರಿಂಗ್ ಆಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನು ಚುರುಕು ಮಾಡಿರುವಂಥದ್ದು. ನಾನೀಗ ನಿಮಗೆ ತೋರಿಸ್ತಿರುವಂಥ ಏನು ದೃಶ್ಯ ಇದೆ ಇದು ಜನಾರ್ದನ್ ರೆಡ್ಡಿ ಅವರ ಕಚೇರಿ ಆಗಿರುವಂಥದ್ದು. ಈ ಒಂದು ಕಚೇರಿಯ ಹಿಂಭಾಗವೇ ಅಂದರೆ ಈ ಒಂದು ಕಚೇರಿ ಹಿಂಭಾಗವೇ ಅವರ ನಿವಾಸ ಕೂಡ ಇರುವಂಥದ್ದು. ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಒಂದಷ್ಟು ಉದ್ರಿಕ್ತ ಯುವಕರೇನು ಗುಂಪು ಇದೆ ಅದು ಅವರು ಇಲ್ಲಿ ಏಕೈಕಿ ಅವರು ಕಲ್ಲನ್ನೆಸೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ.